ಚಳಿಗಾಲದ ಹಿನ್ನೆಲೆಯಲ್ಲಿ ಕೋಳಿ ಮೊಟ್ಟೆಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಮೊಟ್ಟೆ ದರವು ಏರಿಕೆಯಾಗಿದೆ. ಸಗಟು ದರದಲ್ಲಿ ಒಂದು ಮೊಟ್ಟೆಗೆ ₹5.90 ರಿಂದ 6ರವರೆಗೆ ಇದ್ರೆ ಚಿಲ್ಲರೆ ದರದಲ್ಲಿ ₹7ಗೆ ಏರಿಕೆಯಾಗಿದೆ. ಕೋಳಿಗಳಿಗೆ ಬಳಸುವ ಆಹಾರ ಕೂಡ ದುಬಾರಿಯಾಗಿದ್ದು ಕೋಳಿ ಮೊಟ್ಟೆ ಉತ್ಪಾದನೆ ವೆಚ್ಚವು ದುಬಾರಿಯಾಗಲಿದೆ. ಹೀಗಾಗಿ ಮೊಟ್ಟೆ ದರ ಏರಿಕೆಯಾಗಿದೆ. ಜನವರಿವರೆಗೆ ಬೆಲೆ ಏರಿಕೆ ಮುಂದುವರಿಯಲಿದೆ. ಮಳೆ ಇಲ್ಲದೆ ತರಕಾರಿ ದರಗಳು ಗಗನಕ್ಕೇರಿವೆ. ಹೀಗಾಗಿ ಹಲವರು ಮೊಟ್ಟೆಯ ಮೊರೆ ಹೋಗಿದ್ದಾರೆ. ಸಾಲದ್ದಕ್ಕೆ ಇದೇ ವೇಳೆ ಚಳಿಯ ವಾತಾವರಣ ಇರೋದ್ರಿಂದ ಮೊಟ್ಟೆಗೆ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿದೆ. ಇದೆಲ್ಲದರ ಪರಿಣಾಮದಿಂದಾಗಿ ಕಳೆದ 2 ವಾರದಿಂದೀಚೆಗೆ ಚಿಲ್ಲರೆ ದರದಲ್ಲಿ ಫಾರಂ ಕೋಳಿ ಮೊಟ್ಟೆ ದರ ₹7ಗೆ ತಲುಪಿದೆ. ನಾಟಿ ಕೋಳಿ ಮೊಟ್ಟೆ ದರ ₹10ವರೆಗೆ ಮುಟ್ಟಿದೆ. ಇದು ಬೆಂಗಳೂರಿನ ಸ್ಥಿತಿ ಮಾತ್ರವಲ್ಲ, ಹೈದರಾಬಾದ್, ನಾಮಕ್ಕಲ್ನ ಮಾರುಕಟ್ಟೆ ಸೇರಿದಂತೆ ದೇಶಾದ್ಯಂತ ಮೊಟ್ಟೆಗೆ ಬೇಡಿಕೆ ಮತ್ತು ಬೆಲೆ ಹೆಚ್ಚಾಗಿದೆ. ಜೊತೆಗೆ ಒಟ್ಟಾರೆ ಮೊಟ್ಟೆ ಕೋಳಿಗಳಲ್ಲಿ 20% ರಿಂದ 30% ಮಾಂಸಕ್ಕಾಗಿ ಮಾರಲಾಗ್ತಾ ಇದೆ. ಹೀಗಾಗಿ ಮೊಟ್ಟೆ ಉತ್ಪಾದನಾ ಪ್ರಮಾಣ ಮತ್ತಷ್ಟು ಕಡಿಮೆಯಾಗಲಿದೆ. ಕ್ರಿಸ್ಮಸ್ ವೇಳೆಗೆ ಮೊಟ್ಟೆ ದರ ಇನ್ನಷ್ಟು ಹೆಚ್ಚಾಗಲಿದೆ ಅಂತಾರೆ ಉತ್ಪಾದಕರು. ಈ ಬಾರಿ ಮಳೆ ಇಲ್ಲದ ಕಾರಣ ಜೋಳದ ಬೆಳೆ ಹಾಳಾಗಿದೆ. ಕೋಳಿಗಳಿಗೆ ಜೋಳವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನಾಗಿ ಬಳಸಲಾಗುತ್ತೆ. ಆದ್ರೆ ಕಳೆದ ವರ್ಷ ಒಂದು ಮೂಟೆ ಜೋಳ ₹2,000 ಇದ್ದಿದ್ದು ಇದೀಗ ₹2,500ಗೆ ಏರಿಕೆಯಾಗಿದೆ. ಸೋಯಾ ಹಿಂಡಿ, ಕಡಲೆಕಾಯಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಅಕ್ಕಿ ತೌಡು ಇತ್ಯಾದಿಗಳ ಬೆಲೆಯೂ ದುಬಾರಿಯಾಗಿದೆ.